ನಗರಸಭೆಯಲ್ಲಿ ಚೇರ್ಗಳಿಲ್ಲದೆ ನೆಲದ ಮೇಲೆ ಕೆಲಸ. ಕೋರ್ಟ್ ಆದೇಶ. ನಗರಸಭೆ ಕಚೇರಿಯ ಪೀಠೋಪಕರಣ ಜಪ್ತಿ. ಚೇರ್ಗಳಿಲ್ಲದೆ ನೆಲದ ಮೇಲೆ ಕುಳಿತು ಕೆಲಸ ಮಾಡಲಾಗ್ತಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಯಾದಗಿರಿ ನಗರಸಭೆಯ ಕಚೇರಿಯಲ್ಲಿ ಸಿಬ್ಬಂದಿಗೆ ಇಂಥದ್ದೊಂದು ಸಂಕಷ್ಟದ ಪರಿಸ್ಥಿತಿ. 2.12 ಕೋಟಿ ಪರಿಹಾರವನ್ನು ನೀಡದ ಹಿನ್ನೆಲೆ ಈ ಜಪ್ತಿ ಕ್ರಮ ಆಗಿತ್ತು. ಭೂಸ್ವಾಧೀನಕ್ಕೆ ಪರಿಹಾರ ನೀಡದ ಅಧಿಕಾರಿಗಳ ವಿರುದ್ಧ ನಿರ್ಲಕ್ಷ್ಯ ಎಲ್ಲ ಆಗಿತ್ತು. ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಚೇರಿಯಲ್ಲಿ ಒಂದು ಅಮಾನವೀಯ ಪರಿಸ್ಥಿತಿಯೆಲ್ಲ ನಿರ್ಮಾಣ ಆಗಿದೆ. ಸಿಬ್ಬಂದಿಗಳು ಇದೀಗ ಚೇರ್ಗಳಿಲ್ಲದೆ ನೆಲದ ಮೇಲೆ ಕುಳಿತುಕೊಂಡು ಕೆಲಸ ಮಾಡುವಂತಾಗಿದೆ. ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಒಂದು 40 ವರ್ಷಗಳಿಂದ ಪರಿಹಾರ ನೀಡದ ಹಿನ್ನೆಲೆ ಸಂತ್ರಸ್ತೆ ಸರಸ್ವತಿಯವರು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಪ್ರಕರಣದ ವಿಚಾರಣೆಯನ್ನು ನ್ಯಾಯಾಲಯ ನಡೆಸಿತು. 2.12 ಕೋಟಿ ರೂಪಾಯಿ ಪರಿಹಾರವನ್ನು ನೀಡುವಂತೆ ನ್ಯಾಯಾಲಯ ಆದೇಶ ಕೊಟ್ಟಿತ್ತು. ಆದರೆ 3 ಬಾರಿ ನೋಟಿಸ್ ಕೊಟ್ಟರೂ ಕೂಡ ನಗರಸಭೆ ಅಧಿಕಾರಿಗಳ ಆದೇಶವನ್ನು ಪಾಲನೆ ಮಾಡಿರಲಿಲ್ಲ. ಹೀಗಾಗಿ ನ್ಯಾಯಾಲಯ ನಗರಸಭೆ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡುವ ಕ್ರಮ ತೆಗೆದುಕೊಂಡಿದೆ. ಇದರ ಪರಿಣಾಮ ಇದೀಗ ನೆಲದ ಮೇಲೆ ಕುಳಿತು ಕೆಲಸ.